ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ಥಾಪನೆಯಾಗಿ 1 ವರ್ಷ ಆಗಿದೆ. ಹಾಗಾಗಿ ವರ್ಷದ್ದು ಹುಟ್ಟುದಬ್ಬ ಥರ ಮಾಡ್ತಿದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ಕೂಡ ನನಗೂ ಗೆಸ್ಸಿಲ್ಲ. ಅಂದರೆ ನಾನು ಹೋದ ವರ್ಷ ಸ್ವಲ್ಪ ನಾನು ಮಿಸ್ ಆಗಿದ್ದೆ, ಪಾಪು ಇತ್ತಲ್ಲ ಅಂತ ಅಂದ್ಬಿಟ್ಟು. ಈ ವರ್ಷ ಇದ್ದೀನಿ, ಬನ್ನಿ ನೋಡೋಣ. ಮನೆಯಲ್ಲೆಲ್ಲ ಕೆಲಸ ಆಗಿ ದೀಪ ಕೂಡ ಹಚ್ಚಿ ಎಲ್ಲ ಆಯಿತು. ನಾವು ಯಾರು ನೆಂಟರಿಗೆ ಹೇಳಿರಲಿಲ್ಲ. ಬನ್ನಿ ನೋಡೋಣ ಯಾರು ಬರ್ತಾರೆ ನೆಂಟರು ಅಂತ. ಹೇಳಿರಲಿಲ್ಲ, ಅಂದರೆ ಹಬ್ಬಕ್ಕೆ ಸಿಂಪಲ್ ಅಲ್ಲ ಅಂತಂದ್ಬಿಟ್ಟು ನಾವು ಯಾರಿಗೂ ಹೇಳಿರಲಿಲ್ಲ. ಹಾಗಾಗಿ ಪುನಿಗೆ ಮಾತ್ರ ಹೇಳಿದ್ವಿ. ಪುನಿ ಮತ್ತು ಕೀರ್ತನಂಗೆ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದಮೇಲೆ ಒಟ್ಟಿಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಈ ನನ್ನ ಚಿಕ್ಕ ಮಗನ ಮಾತ್ರ ಹಿಡಿದೆ ಸಾಕಾಗ್ತಾಯಿದೆ. ಸುಮ್ಮನೆ ಹೋಗ್ತಾ ಇರೋದು, ಏನೋ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ಗುಡು ಅಂತ ಓಡೋಗ್ತಾ ಇರ್ತಾನೆ. ನೀವು ತಡೆಯೋದೇ ಆಗೈತೆ. ನನ್ನ ಮಗನ ಕೂಡ ರೆಡಿಯಾಗಿದ್ದಾನೆ ಆಗಲಿ. ಅವರೆಲ್ಲ ನಾನು ಕೂಡ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಎಲ್ಲ ಸಿಂಪಲಾಗಿ ರೆಡಿಯಾಗಿ ಕೂಡ ನಿಂತಿದ್ವಿ. ಬಂದ್ವಿ ಅಷ್ಟರಲ್ಲಿ ಕೀರ್ತನೂ ಬಂದ್ಲು. ನನ್ನ ಮುಂಚೆನೂ ಬಂದಿದ್ದಾಳೆ. ಮುಂಚೆ ಹೇಳ್ತಿದ್ದಾಳೆ ನೋಡಿ, ಇವಳು ನನ್ನ ಮುದ್ದಿನ ಸೊಸೆ, ಇವಳು ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಅವರನ್ನೇ ಲಾಕ್ ಮಾಡ್ತಾರೆ ಎಲ್ಲರೂ. ನನ್ನ ಮಗ ಕೂಡ ಒಬ್ಬ ಲಾಗ್ ಮಾಡ್ತೀವಿ ಅಂತ ಅಂತಿದ್ದೆ ಮಾಡ್ಲಿಲ್ಲ. ನಮ್ಮ ಅಂದ್ಬಿಟ್ಟು ಅಲ್ಲೇ ಸಂಜೆ 5 ಗಂಟೆ ಆಗಿತ್ತು. ಇವ್ರು ಮಿಂಚು ಇದ್ಲಲ್ಲ ಅಂತಂದ್ಬಿಟ್ಟು ಒಂದು 1/2 hour ಆಟ ಆಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವೇ ಸ್ವಲ್ಪ ಲೇಟ್ ಮಾಡಿದ್ವಿ. ಯಾಕಪ್ಪ ಅಂತಂದರೆ ಅಲ್ಲಿ ಮಾಮೂಲಿ ಹತ್ರ ಹೋಗ್ಬೇಕಲ್ಲ, ಅದು ಓಂಬಳೆಗೆ ಹೋಗ್ಬೇಕಿತ್ತು ದೇವರು. ಹಂಗಾಗಿ ಸ್ವಲ್ಪ ಲೇಟ್ ಮಾಡಿದ್ವಿ. ನಾವೇನೇ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಇವಳು ಮೊದಲೇ ಹೇಳ್ತಾಳಲ್ಲ ಇವಳು ಅಂತ ಅಂದ್ಬಿಟ್ಟು, ದೇವ್ರು ನೋಡ್ತಾಳೆ ಹೇಗೆ ಅನ್ನೋದೇ ಡೌಟ್ ಇದೆ. ಬನ್ನಿ ನೋಡೋಣ ಸುಮ್ಮನೆ ಆಗ್ತಾಳೆ ಹೆಂಗೆ ಅಂತ. ಈಗ ಮನೇಲಿ ಇರೋದಕ್ಕೆ ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇವಳಿಗೆ 10 ತಿಂಗಳು ಪಾಪು ಇದು. ಸುಮ್ಮನೆ ಕೂತಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ. ನನ್ನ ಮಗ ಮಾತ್ರ ಅವ್ಳು ಬಿಟ್ಟೇ ಹೋಗ್ತಿಲ್ಲ. ಅವ್ನು ಜೈ ಹನುಮಾನ್ ಅಂದ್ಬಿಟ್ಟು ಅವ್ನದ್ದು ಟವಲ್ ಇಟ್ಕೊಂಡೇ ಕೂತಿದ್ದಾನೆ ಆಟ ಆಡಿಕೊಂಡು. ಅದು ಹಾಕ್ಕೊಂಡು ಬರ್ಬೇಕಂತ ಒಂದು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಇನ್ನೇನು ಮಾಡೋಣ, ಮಕ್ಳ ಜೊತೆಲಿ ಆಟ ಆಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ವಿ ನಾವು. ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಅವರು. ಅವ್ವ ಮಗಳಿಬ್ಬರೂ, ಅಮ್ಮ ಮಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಬ್ಬರದೂ. ಯಾವ ರೀತಿ ನೋಡ್ತಿದ್ದಾಳೆ ನೋಡಿ, ನನ್ನೇ ಗುರಾಯಿಸ್ತಾ ಇರೋದು. ಚೆನ್ನಾಗಿ ಗುರಾಯಿಸ್ತಾಳೆ. ಕೂದಲು ಮಾತ್ರ ತುಂಬ ಚೆನ್ನಾಗಿ ಬೆಳೆದಿದೆ ಮಾತ್ರ ಅವಳಿಗೆ. ಅಂದರೆ ಈಗ ಕೊಡೋಂಗಿಲ್ವಲ್ಲ ಈಗ, ಅಂದರೆ ಅವ್ರ ತಾತ ತೀರಿ ವರ್ಷ ಆಗಿಲ್ಲ. ಹಂಗಾಗಿ ನಮ್ಮ ದೊಡ್ಡಪ್ಪನ ವರ್ಷದ ಕಾರ್ಯ ಮುಗಿಯೋವರೆಗೂ ಅವಳು ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ಚೆನ್ನಾಗಿದೆ. ಅವಳು ಹುಟ್ಟಾಗ್ಲಿಂದ ಹಿಂಗೆ ಕೂತಿದೆ ಮಾತ್ರ ಚೆನ್ನಾಗಿ ಬಂದಿದೆ. ಹಂಗೆ ಒಪ್ಪು ಹಾಕಿದ್ಲು, ಎಲ್ಲ ಕಳ್ಕೊಂಡಿದ್ದಾಳೆ. ಇಲ್ಲಿ ಯಾವ ರೀತಿ ಆಟ ಆಡ್ತಾಯಿದ್ದಾಳೆ. ನಾವು ಕೂಡ ಸುಮ್ಮನೆ ಕೂತಿದ್ವಿ ಮಾತಾಡಿಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು. ಇನ್ನೇನು ಹೊರಡಬೇಕು ನಾವು ದೇವಸ್ಥಾನಕ್ಕೆ. ಅಪ್ಪು ನೋಡಿ ಎಲ್ಲ ರೆಡಿ ಆದ್ರಲ್ಲ, ಅವನ್ನ ನಮ್ಗೆ ಕರ್ಕೊಂಡು ಹೋಗಲಿಲ್ಲ. ಅವ್ರ ಅಳಿದಿರು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ವಾದ ನಡೀತಾ ಇದೆ ಮನೇಲಿ. ಅಂದರೆ ಇಲ್ಲಿಂದ ಆ ಕಡೆ ಗಂಟೆ ಹೋಗ್ಬೇಕಲ್ಲ ಊರೊಳಗಡೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗು ಅಂತಂದರೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡ್ತಾಯಿದ್ದಾನೆ. ಅವಳು ಕೀರ್ತಿ ಕೂಡ ಬರ್ತಾಯಿದ್ಲು, ನಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು. ಪಾಪನು ಬರ್ತಾಳಲ್ಲ ಅಂತ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಾಯಿದ್ದೀವಿ. ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ನನ್ನ ಮಗ ಲಾಗ್ ಮಾಡ್ತೀನಿ, ನಾನು ಎಲ್ಲರೂ ಪರಿಚಯ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ನನ್ನ ಈ ಕಡೆ ಹಿಂಗೆ ತಿರ್ಗಿಸು, ನೀನು ತಿರ್ಕೊ ಮೊಬೈಲ್ ಹಿಡ್ಕೊಂಡು ಹಿಂಗೆ ತಿರ್ಕೊ. ಅಳಿಯ ಲಾಗ್ ಮಾಡ್ತಾ ಇರೋದು. ರಿತ್ವಿಕ್ ಗೌಡ ಅವ್ರು ಲಾಗ್ ಮಾಡ್ತಾ ಇದ್ದಾರೆ. ಹಾಯ್ ಹೇಳಿ ಫ್ರೆಂಡ್ಸ್. ಮಿಂಚು ಅವ್ರೆ ಹಾಯ್ ಹೇಳಿ. ಬಾಯ್ ಮಾಡ್ತಾಳೆ. ಹಾಯ್ ಅಲ್ಲಿ ಅಲ್ಲೋ ಬಾಬಾ ಅಲ್ಲಿ ಮೊಬೈಲ್ ಅಲ್ಲ ಬಾಯ್ ಯಾರು ದೇವಸ್ಥಾನ ಎಲ್ಲಿದೆ ಅಂತಂದರೆ ನಮ್ಮದು ಕೆರೆ ಪಕ್ಕ ಇದೆ. ದೇವಸ್ಥಾನ ಸುತ್ತ ಕೆರೆ ಬಂದಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ಗಿಡಗಳು ಇರೋದ್ರಿಂದ ಸರಿಯಾಗಿ ಕಾಣಲ್ಲ ಕೆರೆ. ನೋಡಿ ದೇವಸ್ಥಾನ ಇದೇನೆ. ಇಲ್ಲಿಂದನೇ ಓಂಬಳೆ ಹೋಗ್ಬೇಕಾಗಿರೋದು. ಅಂದರೆ ಇದು ಕೆರೆ ಪಕ್ಕ ಇನ್ನೊಂದು ದೇವಸ್ಥಾನ ಇದೆ, ಮುತ್ತುನಳ್ಳಿ ದೇವಸ್ಥಾನ. ಆಮೇಲೆಲ್ಲ ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಉತ್ಸವ ಮೂರ್ತಿನ ಹೆಂಗೆ ರೆಡಿ ಮಾಡಿದ್ದಾರೆ ಅಂತ. ಇದು ದೇವಸ್ಥಾನದಲ್ಲಿರೋದು ಗಣಪತಿ ಮತ್ತು ಬಾಲ ಹನುಮಾನ್ ದೇವಸ್ಥಾನ ನೋಡಿ. ಇದು ಮಾರಮ್ಮ ಮತ್ತು ಚಾಮುಂಡಮ್ಮಂದು ಕಟ್ಟಿರೋದು ಪೂಜೆನ ನಮ್ಮೂರಲ್ಲಿ. ಬಾಲ ಹನುಮಾನ್ದು ಇವತ್ತು ಈ ದೇವಸ್ಥಾನ ಕೂಡ ಈಗ ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ವರ್ಷಕ್ಕೆಲ್ಲ ಮತ್ತೆ ಇದು ಉದ್ಘಾಟನೆ ಮಾಡ್ಬೋದು ಅಂತ ನಾನು ಅನ್ಕೋತೀನಿ.
ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮೂರನ್ನೂ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಹಂಗಾಗಿ ಜನಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಪಟಾಕಿ ಸೌಂಡ್ಗೋಸ್ಕರ ನಾನು ವಾಯ್ಸ್ ಓವರ್ ಬೇರೆ ಕೊಡ್ತಾಯಿದ್ದೀನಿ ನಾನು, ಯಾಕಂದರೆ ಪಟಾಕಿ ಸೌಂಡ್ ತುಂಬಾ ಗಲಿಬಿಲಿ ಇದೆಯಲ್ಲ, ಹಂಗಾಗಿ ನೋಡಿ ಎಷ್ಟು ಸೌಂಡ್ ಅಂದರೆ ಯಪ್ಪ ನೋಡೋಕ್ಕೆ ಆಗ್ತಿಲ್ಲ. ಬನ್ನಿ, ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಕರ್ಕೊಂಡು ಸುಮ್ಮನೆ ನೋಡ್ತಿದ್ವಿ ನಾವು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ಏನಪ್ಪ ಅಂತಂದರೆ ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿ ಹೊಡೀರಿ. ಯಾಕಪ್ಪ ಅಂತಂದರೆ ನಮ್ಮೂರಲ್ಲಿ ಪಟಾಕಿಯಿಂದ 3 ಜನಕ್ಕೆ ಏಟಾಗಿದೆ, 3 ಅಲ್ಲ 4 ಜನಕ್ಕೆ ಏಟಾಗಿದೆ. ಒಂದು ಹುಡುಗ ಮಾತ್ರ ಬೇಕು ಅಂತ ಮಾಡ್ಕೊಂಡಿರೋದು, ಇನ್ನು 3 ಮಾತ್ರ ಪಟಾಕಿ ಅಕಸ್ಮಾತ್ ಮೇಲಾರೋಗಿ ಮತ್ತೆ ಕೆಳಗಡೆ ಬಂದು ಬಿದ್ದು ಅವ್ರಿಗೆ ಗಾಯ ಆಗಿದೆ. ಹಾಗಾಗಿ ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿ ಹೊಡೀರಿ. ಜನಗಳು ಇರೋ ಹತ್ರ ಮಾತ್ರ ಮೊದಲಾಗಿ ಹೊಡಿಬೇಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಪಾಪ ಅವ್ರ ಪೇಯ್ನ್ ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ, ಹಾಗಾಗಿ ಇನ್ಫೆಕ್ಷನ್ ಪೂರ್ತಿ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಸೇಫಾಗಿ ಹೊಡೀರಿ. ಅಷ್ಟೇ ಕೇಳ್ಕೊಡೋದು, ನೀನೇನು ಕೇಳೋಲ್ಲ. ಬೇರೆ ಇರ್ತಾರಂತೆ, ಹಾಗಾಗಿ ಹೇಳ್ಬೇಕು. ಈಗ ಜನಗಳ ಸೌಂಡು ಮಕ್ಕಳು ಸೌಂಡು ಆಗ್ತಿಲ್ಲ, ತುಂಬಾ ಮಕ್ಕಳು ಹೇಳ್ತಾಯಿದ್ರು. ಮತ್ತು ಆಮೇಲೆ ಕೂಡಿರೋಲ್ಲ ಅವರು ಪಾಪ ದೇವ್ರ ಅಪರೂಪಕ್ಕೆ ದೇವ್ರು ನೋಡೋಕೆ ಬಂದಿದ್ದಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದಾರೆ. ಇನ್ನೊಂದು 10 ನಿಮಿಷ ಮಂಗಳಾರತಿ ಮಾಡಿಬಿಟ್ಟು ಇನ್ನು ಪೂಜೆ ಕುಂಟ ರೆಡಿ ಮಾಡ್ತಾಯಿದ್ದಾರೆ ಕುಣಿಯೋಕ್ಕೆ ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲಿ ನಮ್ಮ ದೇವ್ರು ಹೊರಕ್ಕಾಗಲ್ಲ ಅಂದ್ಬಿಟ್ಟು ಪೂಜೆ ಕುಂಟಕ್ಕೆ ಬಂದಿದ್ದಾರೆ. ಮಂಡ್ಯದ ಕಾರಸವಾಡಿಯಿಂದ ಕರೆಸಿರೋದು ಪೂಜೆ ಕುಂಟಕ್ಕೂ ಮೆರೆಸೋಕ್ಕೆ ಅಂತ ಅಂದ್ಬಿಟ್ಟೇನೆ ಅಲ್ಲಿಂದ ಬಂದಿದ್ದಾರಲ್ಲ, ಹಾಗಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ರೀತಿ ಅಂತ. ದೇವರೆಲ್ಲ ನೋಡಿಕೊಂಡು ನಾವು ಊಟ ಮಾಡಿಕೊಂಡು ಹೊರಟ್ಬಿಡೋಣ ಅಂದ್ಬಿಟ್ಟು ಹೊರಟ್ವಿ ನಾವು. ಯಾಕಂದ್ರೆ ಮಕ್ಳ ಜೊತೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನೈಟ್ದು ವಿಡಿಯೋ ಹಾಕೋಕ್ಕಾಗಿಲ್ಲ ದೇವ್ರದ್ದು, ಹಂಗಾಗಿ ಬೆಳಗ್ಗೆದೇ ಹಾಕಿದ್ದೀನಿ. ನೋಡಿ ಅದು ಹೂವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಬಾಡಿಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಮನೆಗೆ ಬಂದು ಹುಡುಗರು ಆಗಿ ಏನಿದು ಇದೇನು ಇದು ಸ್ಕೂಟ್ರಲ್ಲಿ ಹೆಂಗ್ ಕುತ್ಕೋತಾವ ಗೊತ್ತವ, ಅದು ಕೆಳಗೆ ಕಟ್ಬಿಟ್ಟಿವ ಅವ್ನಿಗೆ ಆಟ ಆಡೋಕ್ಕೆ ಅಂತ, ಆಟ ಆಡೋಕೆ ಕಟ್ಟಿರೋದು. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.